ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರು ಟಾಪ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗಾದರೆ ಬನ್ನಿ ಯಾವ ಥರ ಮಾಡೋದು ಸ್ಟಿಚಿಂಗ್ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಪೇಪರ್ ಕ್ಯಾನ್ವಸ್ಸು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಥರ ಲೈನಿಂಗ್ ಮೇಲೆ ಇಟ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡು ಇದನ್ನು ಸುತ್ತಲೂ ಒಂದು 1/4 ಇಂಚ್ ಇರೋ ಥರ ಕಟ್ ಮಾಡ್ಕೊಂಬಿಡಬೇಕು. 1/4 ಇಂಚ್ ಬಿಟ್ಕೊಂಡು ಸುತ್ತಲೂ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಕ್ಯಾನ್ವಾಸು ಎಷ್ಟಿದೆಯೋ ಅದ್ರ ಸಮಕ್ಕೇ ಈ ಥರ ಸುತ್ತಲೂ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಬೇಕು. ಫ್ರಂಟ್ ನೆಕ್ಕು ಅದೇ, ಬ್ಯಾಕ್ ನೆಕ್ಕು ಎರಡೂ ಅದೇ ಥರ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಈ ಥರ ನ್ಯಾಚ್ ಹೊಡ್ಕೊಬೇಕು. ಮೇಲ್ಗಡೆ ಮತ್ತು ಸೆಂಟ್ರಲ್ಲಿ ಎರಡು ತವನು ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಬೇಕು. ಈಗ ಲೈನಿಂಗ್ನ ತಗೊಂಡು ಅದ್ರ ಮೇಲೆ ಮೇನ್ ಪೀಸ್ ಇಟ್ಕೊಬೇಕು. ನೋಡಿ, ಮೇನ್ ಪೀಸು ಉಲ್ಟಾ ಇರೋದು ಲೈನಿಂಗ್ ಸೈಡ್ ಹೋಗಬೇಕು ನಮಗೆ. ನೋಡಿ, ಈ ಥರ ಇಟ್ಕೊಬೇಕು. ರೈಟ್ ಸೈಡ್ ಬಂದುಬಿಟ್ಟು ಈ ಥರ ಮೇಲಕ್ಕಿರಬೇಕು. ಈ ಥರ ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾರೆ ಥರ ಇಟ್ಕೊಂಡು ಇದ್ರ ಮೇಲೇ ನಾವು ಕಟ್ ಮಾಡಿಟ್ಟಿರುವಂತಹ ನೆಕ್ನ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈ ಥರ ಸೆಂಟ್ರಿಗೆ ನಾವು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಳೋದ್ರಿಂದ ನಮಗೆ ನೆಕ್ಕು ಸೆಂಟ್ರಿಗೆ ಬರುತ್ತೆ, ಆ ಕಡೆ ಈ ಕಡೆ ಜರುಗಲ್ಲ. ಇವಾಗ ಇದನ್ನು ಕ್ಯಾನ್ವಾಸ್ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕ್ಯಾನ್ವಾಸ್ ಪಕ್ಕದಲ್ಲೇ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು. ಕ್ಯಾನ್ವಾಸ್ ಮೇಲೆ ಬರಬಾರ್ದು ಸ್ಟಿಚ್ಚು, ಕ್ಯಾನ್ವಾಸ್ ಪಕ್ಕದಲ್ಲೇ ಬರಬೇಕು. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಬೇಕು. ನಾವು ಹಾಕಿರೋ ಸ್ಟಿಚ್ಚು ಕಟ್ ಆಗಬಾರ್ದು. ಸ್ಟಿಚ್ ಪಕ್ಕದಲ್ಲಿ ಒಂದು 1/4 ಇಂಚು ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಆನಂತರ ಈ ಥರ ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಬೇಕು. ನಾವು ಹಾಕಿರೋ ಸ್ಟಿಚ್ಚು ನ್ಯಾಚ್ ಹೊಡಿಬೇಕಾದ್ರೂ ಕಟ್ ಆಗಬಾರ್ದು. ಆ ಥರ ನ್ಯಾಚ್ ಹೊಡ್ಕೊಂಡು ಇದನ್ನು ಇನ್ಸೈಡಿಗೆ ಈ ಥರ ತಿರುಗಿಸ್ಕೊಂಬಿಡಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ತಿರುಗಿಸ್ಕೊಂಡು ಈಗ ಇದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆ ಇರೋ ಪೀಸು ಮೇಲ್ಗಡೆಗೆ ಕಾಣಿಸ್ಬಾರ್ದು. ಆ ಥರ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಸ್ವಲ್ಪನೇ ಈ ಥರ ಫೋಲ್ಡ್ ಮಾಡ್ಕೊತ ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡು ಇವಾಗ ಮೇನ್ ಪೀಸ್ನ ಸೈಡಿಗೆ ತೆಗೆದು ಬಿಡಬೇಕು. ನೋಡಿ, ಈ ಥರ ಮೇನ್ ಪೀಸ್ನ ಸೈಡಿಗೆ ತೆಗೆದುಬಿಟ್ಟು ಲೈನಿಂಗ್ ಮೇಲಕ್ಕೆ ನೆಕ್ ಪೀಸ್ನ ನೋಡಿ ಈ ಥರ ಇನ್ಸೈಡಿಂದ ನೆಕ್ ಪೀಸ್ನ ಇದ್ರ ಮೇಲಕ್ಕೆ ಇಟ್ಕೊಂಡು ಲೈನಿಂಗ್ ಮೇಲಕ್ಕೆ ಸುತ್ತಲೂ ಈ ಥರ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಈಗ ನೋಡಿ, ಅದು ಲೈನಿಂಗ್ ಮೇಲೆ ಮಾತ್ರ ಇರುತ್ತೆ ಸ್ಟಿಚ್ಚು, ನಮಗೆ ಮೇನ್ ಪೀಸ್ ಮೇಲೆ ಸ್ಟಿಚ್ ಇರಲ್ಲ. ನೋಡಿ, ಈ ಥರ ಬರುತ್ತೆ. ಈಗ ಫ್ರಂಟು ನೋಡಿ, ಫಸ್ಟು ಲೈನಿಂಗ್ ಹಾಕ್ಕೊಂಡು ಲೈನಿಂಗ್ ಮೇಲೆ ನೋಡಿ ಈ ಥರ ಹಾಕ್ಕೊಬೇಕು. ಮೇನ್ ಪೀಸು ಈ ಥರ ಹಾಕ್ಕೊಂಡು ಇನ್ಸೈಡ್ ಇರೋದು ಕೆಳಗಡೆ ಹೋಗಬೇಕು. ಮೇನ್ ಪೀಸು ಟಾಪ್ ಸೈಡ್ ಇರೋದು ಈ ಥರ ಮೇಲೆ ಬರೋ ಥರ ಇಟ್ಕೊಂಡು ಈ ಥರ ಅದ್ರ ಮೇಲೆ ನೆಕ್ ಇಟ್ಕೊಂಡು ನೆಕ್ನ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸೆಂಟ್ರಿಗೆ ಈ ಥರ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕು. ಸ್ಟ್ರೈಟಾಗೆ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಕಟ್ ಮಾಡಿಟ್ಟಿರುವ ಕ್ಯಾನ್ವಾಸ್ ಇರುತ್ತಲ್ಲ, ಆ ಕ್ಯಾನ್ವಾಸ್ ಪಕ್ಕದಲ್ಲೇ ಬರಬೇಕು ಸ್ಟಿಚ್ಚು, ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ಈ ಥರ ಕ್ಯಾನ್ವಾಸ್ ಪಕ್ಕದಲ್ಲೇ ಬಂದರೆ ನಾವು ಯಾವ ಥರ ನೆಕ್ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಥರ ಬರುತ್ತೆ ಫಿನಿಶಿಂಗು ರೆಡಿ ಆದಮೇಲೆ. ನೋಡಿ, ಈ ಥರ ತಿರುಗಿಸ್ಕೊತ ಅಡ್ಜಸ್ಟ್ ಮಾಡ್ಕೊತ ನೀಟಾಗೆ ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂಬಿಟ್ಟು ನೋಡಿ, ಈಗ ಸೆಂಟ್ರಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ, ಈಗ ನಾವು ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಆ ಸ್ಟಿಚ್ಚು ಕಟ್ ಆಗಬಾರ್ದು. ಸ್ಟಿಚ್ ಪಕ್ಕದಲ್ಲಿ ನಾವು 1/4 ಇಂಚು ಗ್ಯಾಪು ಬಿಟ್ಟು ಈ ಥರ ಸುತ್ತಲೂ ಕಟ್ ಮಾಡ್ಕೊಬೇಕು.
ನೋಡಿ ಈ ಥರ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಬೇಕು. ಈ ಥರ ಸುತ್ತಲೂ ನ್ಯಾಚ್ ಹೊಡ್ಕೊಳ್ಳಿ. ನಾವು ಹಾಕಿರೋ ಸ್ಟಿಚ್ಚು ಕಟ್ಟಾಗಬಾರ್ದು. ಕಟ್ಟಾದರೆ ನಮಗೆ ಓಪನ್ ಆಗಿಬಿಡುತ್ತೆ ಸ್ಟಿಚ್ಚು. ಆದ ಕಾರಣ ಆ ಥರ ನ್ಯಾಚ್ ಹೊಡ್ಕೊಂಡು ಈ ಥರ ತಿರುಗಿಸ್ಕೊಬೇಕು. ಫ್ರಂಟಲ್ಲಿ ನಾವು ಶೇಪ್ ಇರುತ್ತಲ್ಲ, ನೆಕ್ ಶೇಪು, ಅದನ್ನು ನೀಟಾಗಿ ತಿರುಗಿಸ್ಕೊಂಬಿಡಬೇಕು. ಈ ಥರ ನೀಟಾಗಿ ತಿರುಗಿಸ್ಕೊಂಡು ಮಾಮೂಲಿ ಇದ್ರ ಮೇಲೂ ಕೂಡ ಅದೇ ಥರ ಟಾಪ್ ಸ್ಟಿಚ್ಚು, ಕಿನಾರಿ ಸ್ಟಿಚ್ಚು ಹಾಕ್ಕೊಬೇಕು. ನೆಕ್ ಶೇಪ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಕೆಳಗಡೆ ಪೀಸು ಯಾವುದೇ ಕಾರಣಕ್ಕೂ ಮೇಲಕ್ಕೆ ಕಾಣಿಸ್ಬಾರ್ದು. ಒಳಗಡೆಗೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಎರಡೂ ಸಮ ಇಟ್ಕೊಂಡು, ಮೇಲ್ಗಡೆ ಪೀಸು ಕೆಳಗಡೆ ಪೀಸು ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಮೇನ್ ಪೀಸ್ನ ನೋಡಿ ತೆಗೆದು ಬಿಡಬೇಕು. ಈ ಥರ ಮೇನ್ ಪೀಸ್ನ ತೆಗೆದುಬಿಟ್ಟು ನೋಡಿ ಲೈನಿಂಗ್ ಪೀಸ್ ಮೇಲಕ್ಕೆ ಸ್ಟಿಚ್ ಬರೋ ಥರ ಹಾಕ್ಕೊಬೇಕು. ಇದನ್ನು ಬೇಕಾದರೆ ನೀವು ಹೆಮ್ಮಿಂಗ್ ಕೂಡ ಮಾಡ್ಕೊಬೋದು. ಹೆಮ್ಮಿಂಗ್ ಮಾಡಿಕೊಂಡ್ರೆ ಬೇಗ ಅದು ಹೆಮ್ಮಿಂಗ್ ಓಪನ್ ಆಗಿಬಿಡುತ್ತೆ. ನಾವು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಬಿಡಬೇಕು. ಈಗ ನೋಡಿ ಅದು ಮೇನ್ ಪೀಸ್ ಮೇಲೆ ಬರೋಲ್ಲ ಸ್ಟಿಚ್. ನೋಡಿ ನಮಗೆ ಕಾಣಿಸೋದೇ ಇಲ್ಲ ಮೇನ್ ಪೀಸ್ ಮೇಲೆ, ಅದು ಒಳಗಡೆ ಹೋಗ್ಬಿಡುತ್ತೆ ಲೈನಿಂಗ್ ಮೇಲೆ. ನೋಡಿ ಈಗ ಲೈನಿಂಗ್ ಬಾಟಮ್ನ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಇದೇ ಥರ ಫುಲ್ಲೂ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗ್ ಪೀಸು ಮತ್ತು ಮೇನ್ ಪೀಸು ಎರಡನ್ನೂ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಈ ಥರ ಲೈನಿಂಗ್ನ ಈ ಥರ ನೀಟಾಗಿ ಪ್ಲೇಸ್ ಮಾಡಿಕೊಂಡು ನಾವು ಮೇನ್ ಪೀಸ್ ಮೇಲೆ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊತ ನಾವು ಸ್ಟಿಚ್ ಹಾಕ್ಕೊಬೇಕು. ನಾವು ಕಟ್ ಮಾಡ್ಕೊಬೇಕಾದ್ರೇ ಮೇನ್ ಪೀಸು ಲೈನಿಂಗ್ ಪೀಸಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ, ಅದನ್ನು ನೋಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಇದು ಸ್ಟಿಚ್ಚೆಲ್ಲ ಹಾಕಿದ ನಂತರ ನಾವು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬೋದು. ಈಗ ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಬೇಕಾದ್ರೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಲೂಸ್ ಬಿಡಬಾರ್ದು. ಲೈನಿಂಗ್ನ ಲೂಸ್ ಬಿಡ್ದಿರ ಈ ಥರ ನೀಟಾಗಿ ಫ್ಲಾಟ್ ಮಾಡ್ಕೊತ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನಾವು ಲೈನಿಂಗ್ನ ಲೂಸ್ ಬಿಟ್ಬಿಟ್ರೆ ನಮಗೆ ಡ್ರೆಸ್ ಎಲ್ಲ ರೆಡಿ ಆದಮೇಲೆ ಅದು ನೀಟಾಗಿ ಫಿನಿಶಿಂಗು ಬರೋಲ್ಲ, ಫಿಟ್ಟಿಂಗು ಕೂಡ ಸರಿಯಾಗಿ ಬರೋಲ್ಲ. ಆದ ಕಾರಣ ನೀಟಾಗಿ ನೋಡಿಕೊಂಡು ನಾವು ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಇರುತ್ತಲ್ಲ ಮೇನ್ ಪೀಸು ಸ್ವಲ್ಪ, ಅದನ್ನು ಲೈನಿಂಗ್ಗೆ ಸಮಕ್ಕೆ ಕಟ್ ಮಾಡ್ಕೊಬೇಕು. ಲೈನಿಂಗ್ ಎಷ್ಟಿರುತ್ತೋ ಅದ್ರ ಸಮಕ್ಕೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಬೇಕು. ನೋಡಿ ಇನ್ನೊಂದು ಸೈಡು ಅದೇ ಥರ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈ ಥರ ಸುತ್ತಲೂ ಟ್ರಿಮ್ ಮಾಡ್ಕೊಂಬಿಡಬೇಕು. ಬ್ಯಾಕೂ ಇದೇ ಥರ ಬಾಟಮ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬಿಟ್ಟು ಲೈನಿಂಗು ಮತ್ತು ಮೇನ್ ಪೀಸು ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಬಿಡಬೇಕು. ನೋಡಿ ಈಗ ನಮಗೆ ಫ್ರಂಟೂ ರೆಡಿ ಆಯಿತು. ಹಾಗೆ ಬ್ಯಾಕೂ ಇದೇ ಥರ ರೆಡಿ ಮಾಡ್ಕೊಂಬಿಟ್ಟು ಆನಂತರ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ಥರ ಫಸ್ಟು ಫ್ರಂಟ್ನ ಇಟ್ಕೊಂಡಿದ್ದೀನಿ, ಮೇಯ್ನು ಪೀಸು ಮೇಲೆ ಬರೋ ಥರ. ಈಗ ಬ್ಯಾಕ್ನ ಮೇನ್ ಪೀಸು ಕೆಳಗಡೆ ಹೋಗಬೇಕು. ಈ ಥರ ಆಪೋಸಿಟ್ ಇಟ್ಕೊಂಡು ಇದನ್ನು ಸ್ಟಿಚ್ ಹಾಕ್ಕೊಬೇಕು. ಎರಡೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸಮ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಟೆನ್ಷನ್ ಮಾರ್ಜಿನ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಮಾರ್ಜಿನ್ನು ಸಾಕಾಗುತ್ತೆ. ಈಗ ಆ ಸೈಡ್ ಎಷ್ಟು ಮಾರ್ಜಿನ್ ಇಟ್ಕೊಂಡಿರ್ತೀವೋ ಈ ಸೈಡು ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು. ಅದ್ರ ಮೇಲೇ ಇನ್ನೊಂದು ಸ್ಟಿಚ್ಚು ಹಾಕ್ಕೊಬೇಕು. ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಳೋದ್ರಿಂದ ಸ್ಟಿಪ್ಪಾಗಿರುತ್ತೆ ಸ್ಟಿಚ್ಚು, ಬೇಗ ಕಿತ್ತೋಗಲ್ಲ. ಆನಂತರ ಈ ಸೆಂಟ್ರಲ್ಲಿರೋ ಸ್ಟಿಚ್ಚನ್ನ ಈ ಥರ ಕಟ್ ಮಾಡ್ಕೊಂಬಿಡಬೇಕು. ಈಗ ನಮಗೆ ಫ್ರಂಟು ಬ್ಯಾಕು ಅಟ್ಯಾಚ್ ಆಯಿತು. ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ನಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಒಂದು ಸ್ಲೀವ್ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಸ್ಲೀವ್ ತೊಗೊಂಡಿದ್ದೀನಿ. ಸ್ಲೀವ್ನ ಈ ಥರ ಇನ್ಸೈಡ್ ಇರೋದು ನೋಡಿ ಈ ಥರ ಮೇಲೆ ಬರೋ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡೋದಾದರೆ ಈ ಥರ ಫೋಲ್ಡ್ ಮಾಡ್ಕೊಬೇಕು. ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿಲ್ಲ, ಪ್ಯಾಂಟ್ ಪೀಸಲ್ಲಿ ಪಟ್ಟಿ ಕಟ್ತಾಯಿದ್ದೀನಿ. ನೋಡಿ ಈ ಥರ 2.5 ಇಂಚು ಅಗಲ ಇರೋ ಥರ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ.
ನೋಡಿ 2.5 ಇಂಚಿಗೆ. ಲೆಂತ್ ಬಂದುಬಿಟ್ಟು ನಮಗೆ 2 ಸೈಡು ಸ್ಲೀವ್ ಎಷ್ಟಿರುತ್ತೋ ಲೆಂತು ಅಷ್ಟಿಗೆ ಕಟ್ ಮಾಡ್ಕೊಳ್ಳಿ. ಈಗ ಈ ಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊಬೇಕು. ಸ್ಲೀವ್ನ ಇನ್ಸೈಡ್ ಇರೋದು ಮೇಲ್ಗಡೆ ಬರೋ ಥರ ಇಟ್ಕೊಂಡು ಅದಕ್ಕೆ ಪಟ್ಟಿ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಟೆನ್ಷನ್ ಮಾರ್ಜಿನ್ನು ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು. ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ, ಇದು ಸೀದಾ ಸೈಡ್ ತಿರುಗಿಸ್ಕೊಂಡು ಇದನ್ನು ನೋಡಿ ನಾವು ಅಟ್ಯಾಚ್ ಮಾಡಿರ್ತೀವಲ್ಲ ಆ ಕಚ್ಚನ ಸ್ಲೀವ್ ಸೈಡಿಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ನೋಡಿ ನಾನು ಸ್ಲೀವ್ ಸೈಡಿಗೆ ತಿರುಗಿಸ್ಕೊಂಡಿದ್ದೀನಿ, ಪಟ್ಟಿ ಸೈಡಿಗೆ ತಿರುಗಿಸ್ಕೊಂಡಿಲ್ಲ. ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಳೋದ್ರಿಂದ ನಮಗೆ ಫಿನಿಶಿಂಗ್ ಆದಮೇಲೆ ನೀಟಾಗಿರುತ್ತೆ ಸ್ಟಿಚ್ಚು. ನೋಡಿ ಈ ಥರ ತಿರುಗಿಸ್ಕೊಂಡು 2 ಸೈಡು ಸ್ಲೀವ್ಗೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಈ ಥರ ನೋಡಿ ಫೋಲ್ಡ್ ಮಾಡಿಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ನಾವು ಫೋಲ್ಡ್ ಮಾಡಿದಾಗ ಟಾಪ್ ಸೈಡಿಗೆ ಬರಬೇಕು ಫೋಲ್ಡಿಂಗು, ಇನ್ಸೈಡಿಗೆ ಹೋಗಬಾರ್ದು. ಈ ಥರ ಟಾಪ್ ಸೈಡಿಗೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಫ್ಲಾಟ್ ಮಾಡ್ಕೊತ ಕಿನಾರಿ ಸ್ಟಿಚ್ಚು ಹಾಕ್ಕೊಬೇಕು. ಈ ಥರ 2 ಸೈಡು ಅದೇ ಥರ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಸೆಂಟ್ರಲ್ಲಿ ಇದನ್ನು ನೋಡಿ 2 ಜಾಯಿಂಟ್ ಆಗಿರುತ್ತಲ್ಲ ಸ್ಲೀವು, ಈ ಪಟ್ಟಿನ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಬರುತ್ತೆ ಪಟ್ಟಿ. ನಮಗೆ 1 ಇಂಚ್ ಅಗಲ ಬರುತ್ತೆ. ನಾವು 2.5 ಇಂಚ್ ಅಗಲ ತೊಗೊಂಡ್ರೆ ನೋಡಿ ಈ ಥರ ಸೆಂಟ್ರಿಗೆ ಕಟ್ ಮಾಡಿಕೊಂಡು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕಾದ್ರೆ ಫ್ರಂಟು ನಾವು ಕಟ್ಟಿಂಗಲ್ಲಿ ಶೇಪ್ ತಗೊಂಡಿಲ್ಲ, ಫ್ರಂಟ್ ಶೇಪು ಅಲ್ವಾ, ಅದಕ್ಕೆ ಇವಾಗ ನಾನು ಶೇಪ್ ತಗೊತಾ ಇದ್ದೀನಿ. ನಾನು ಯಾವಾಗೇ ಆಗಲಿ ಸ್ಟಿಚ್ಚಿಂಗ್ ಮಾಡಬೇಕಾದ್ರೇ ನಾನು ಫ್ರಂಟ್ ಶೇಪ್ನ ತೊಗೊತೀನಿ, ಕಟ್ಟಿಂಗಲ್ಲಿ ತಗೊಳ್ಳಲ್ಲ. ನಾನು ಸ್ಟಿಚ್ ಮಾಡಬೇಕಾದ್ರೇ ಸ್ಲೀವಲ್ಲಿ ಮತ್ತು ಫ್ರಂಟಲ್ಲಿ ಶೇಪ್ ತಗೊತೀನಿ. ನೋಡಿ ಈ ಥರ ಸ್ವಲ್ಪ ಶೇಪು ತಗೊಂಡ್ರೆ ನಮಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಒಂದು ಚೂರು ಕಟ್ ಮಾಡ್ಕೊಬೇಕು ಅಷ್ಟೇ ಶೇಪಲ್ಲಿ. ವಿಡಿಯೋದಲ್ಲಿ ತೋರಿಸಿರೋ ಥರ ಕಟ್ ಮಾಡ್ಕೊಳ್ಳಿ. ಈಗ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಫ್ರಂಟಿಗೆ ಬ್ಯಾಕು, ಅದನ್ನು ನೋಡಿ ಅಲ್ಲಿಗೆ ನಾವು ಸ್ಲೀವಲ್ಲಿ ನ್ಯಾಚ್ ಇರುತ್ತಲ್ಲ ಆ ನ್ಯಾಚನ್ನ ಇಟ್ಕೊಬೇಕು. ನೋಡಿ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಸ್ಲೀವ್ದು ಸೆಂಟ್ರ್ ನ್ಯಾಚ್ ಇಟ್ಕೊಂಡು ಅಲ್ಲಿಂದ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊಳೋದ್ರಿಂದ ನಮಗೆ ಸ್ಲೀವು ಮಿಡ್ಲ್ ಔಟ್ ಆಗೋಲ್ಲ, ನೀಟಾಗಿ ಸೆಂಟ್ರಿಗೆ ಬರುತ್ತೆ. ಈ ಥರ ಇದನ್ನು 2 ಸಮ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ನು ಸುತ್ತಲೂ ಅಟ್ಯಾಚ್ ಮಾಡ್ಕೊಂಬರ್ಬೇಕು. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಆನಂತರ ನೋಡಿ ಮತ್ತೆ ಅಲ್ಲಿಂದನೇ ಇನ್ನೊಂದು ಸೈಡ್ ಅಟ್ಯಾಚ್ ಮಾಡ್ಕೊಬೇಕು. ನಾವು ಯಾವಾಗಲೇ ಸ್ಟಾರ್ಟ್ ಮಾಡಿದ್ವಲ್ಲ ಶೋಲ್ಡರಿಂದ ಅಲ್ಲಿಂದ ಮತ್ತೆ ಇನ್ನೊಂದು ಸೈಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. 2 ಸಮ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೊತ ಬರಬೇಕು. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದ್ರ ಮೇಲೇ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ಈಗ ಇನ್ನೊಂದು ಸೈಡು ಅದೇ ಥರ ಫ್ರಂಟು ಶೇಪ್ ತಗೊಂಡು ಸ್ಲೀವಲ್ಲೂ ಶೇಪ್ ತಗೊಂಡು ಮತ್ತು ನಾವು ಅದೇ ಆ ಕಡೆ ಅಟ್ಯಾಚ್ ಮಾಡಿದ್ವಲ್ಲ ಅದೇ ಥರ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ 2 ಸೈಡು ಸ್ಲೀವು ಅಟ್ಯಾಚ್ ಆಯಿತು. ಈಗ ಸೈಡ್ ಅಟ್ಯಾಚ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಈ ಥರ ಸ್ಲೀವ್ನ ಈ ಥರ ಇಟ್ಕೊಂಡು ಈಗ ನಮಗೆ ಮೆಜರ್ಮೆಂಟ್ ಟಾಪಲ್ಲಿ ಸ್ಲೀವ್ದು ಮೆಜರ್ಮೆಂಟ್ ಎಷ್ಟಿರುತ್ತೋ ಈ ಥರ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಚೆಸ್ಟ್ ಹತ್ರ ನಾವು ಈ ಥರ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಅಲ್ಲೊಂದು ಮಾರ್ಕ್ ಮಾಡ್ಕೊಬೇಕು. ಹಾಗೆ ನೋಡಿ ಇಲ್ಲಿ ನಾವು ಸೊಂಟದ ಹತ್ರ 2 ಇಂಚು ನಾವು ತಗೊಂಡಿದ್ವಿ, ನಾವು ಒಳಗಡೆ ಕಚ್ಚಾ ಆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಿಪ್ ಹತ್ರ ಬಂದುಬಿಟ್ಟು 1 ಇಂಚ್ ತೊಗೊಂಡಿದ್ವಲ್ಲ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಬೇಕು ಸ್ಟ್ರೈಟಾಗಿ. ನೋಡಿ ಇಲ್ಲಿ ಸಮ ಇಟ್ಕೊಂಡು 2 ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಮೇಲೇ ಈ ಥರ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡು ಈ ಎಂಡಿಂಗಲ್ಲಿ ಬಂದುಬಿಟ್ಟು ರಫ್ ಮಾಡಿ ತೆಗೆದುಬಿಡಬೇಕು. ತೆಗೆದುಬಿಟ್ಟು ನೋಡಿ ಈ ಥರ ಇವಾಗ ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ
ಅದಕ್ಕೆ 1 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ, ಅದಕ್ಕೆ 1 ಇಂಚ್ ತೊಗೊಂಡಿದ್ದು. ಈಗ ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಕೆಳಗಡೆ ಬಂದುಬಿಟ್ಟು ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಬರಬಾರ್ದು, ಆ ಸ್ಟಿಚ್ ಮೇಲೇ ನಾವು ಸ್ಟಿಚ್ ಹಾಕ್ಕೊಬೇಕು. ಇನ್ನೊಂದು ಸೈಡು ಅದೇ ಥರನೇ ನಾವು ಕಚ್ಚಾ ತೊಗೊಂಡಿರ್ತೀವೋ ಆ ಕಚ್ಚಾಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ನಾವು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ರಫ್ ಮಾಡಿ ತೆಗೆದು ಬಿಡಬೇಕು. ಈಗ ಇದನ್ನು ಓಪನ್ ಇರುತ್ತಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ನಾವು ಹಿಪ್ ಹತ್ರ ನೋಡಿ ಈ ಥರ ಬಾಟಮಿಂದ ಈ ಥರ ನಾವು 1 ಇಂಚ್ ತೊಗೊಂಡಿದ್ವಲ್ಲ ಅಳತೆನಾ, ಆ 1 ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತ ಬರಬೇಕು. ನಾವು ಮೇಲ್ಗಡೆ 1 ಇಂಚು ತೊಗೊಂಡಿದ್ವಿ, ಆ 1 ಇಂಚನ್ನ ಈ ಥರ ಸ್ಟ್ರೈಟಾಗಿ ಫೋಲ್ಡ್ ಮಾಡ್ಕೊತ ಬರಬೇಕು. ಆ ಥರ 1 ಇಂಚೇ ತಗೊಂಡ್ರೆ ನೋಡಿ ಇಲ್ಲಿ ನೀಟಾಗಿ ಬರುತ್ತೆ ನಮಗೆ ಸೈಡು ಸ್ಲಿಟ್ಟು. ಇವಾಗ ಇನ್ನೊಂದು ಸೈಡಿಗೆ ಹಾಗೆ ತಿರುಗಿಸ್ಕೊಬೇಕು. ದಾರ ಕಟ್ ಮಾಡಬಾರ್ದು, ನೀಡಲನ್ನ ಈ ಥರ ಒಳಗಡೆ ಇಳಿಸ್ಬಿಟ್ಟು ಈ ಥರ ಸೈಡಿಗೆ ಈ ಥರ ತಿರುಗಿಸ್ಕೊಂಡು ಅಲ್ಲಿಂದನೇ ಅದೇ ಥರ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತ ಬರಬೇಕು. ನೋಡಿ ಈ ಥರ ಫೋಲ್ಡ್ ಮಾಡ್ಕೊತ 1 ಇಂಚು ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸೈಡು ಅದೇ ಥರ ಹಾಕ್ಕೊಬೇಕು. ನೋಡಿ ಈ ಥರ ಬರುತ್ತೆ ನಮಗೆ ಸೈಡು. ಇನ್ನೊಂದು ಸೈಡು ಅದೇ ಥರ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಬೇಕು. ಈ ಸಲ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಂಡು ಹಾಗೇ ಸ್ಟಿಚ್ ಹಾಕ್ಕೊತ ಬರಬೇಕು. ಈಗ 2 ಸೈಡು ಆಯಿತು. ಈಗ ಬಾಟಮು ನೋಡಿ ಈ ಥರ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಎರಡನ್ನೂ ಸಮ ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ನೋಡಿ ಈ ಥರ ಸಮ ಇಟ್ಕೊಂಡು ಯಾವ್ದು ಎಕ್ಸ್ಟ್ರಾ ಇರುತ್ತೋ ಅದನ್ನು ಟ್ರಿಮ್ ಮಾಡ್ಕೊಂಬಿಡಬೇಕು. ಟ್ರಿಮ್ ಮಾಡಿಕೊಂಡು ಈಗ ಬಾಟಮ್ನು ಅದೇ ಥರ ಫೋಲ್ಡ್ ಮಾಡ್ಕೊಬೇಕು. ಫಸ್ಟ್ 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಅದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತ ಬರಬೇಕು. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇನ್ನೊಂದು ಸೈಡು ಸ್ಟಿಚ್ ಹಾಕಬೇಕಾದ್ರೆ ನಾವು ನೋಡಿ ಈ ಥರ ಎರಡು ಸೈಡ್ನು ಈ ಥರ ಇಟ್ಕೊಂಡು ನಾವು ಅಪ್ ಆ್ಯಂಡ್ ಡೌನ್ ಚೆಕ್ ಮಾಡ್ಕೊಬೇಕು. ನೋಡಿ ಈ ಥರ ಚೆಕ್ ಮಾಡಿಕೊಂಡು ನಾವು ಅದನ್ನು ಎಲ್ಲಿಗೆ ಫೋಲ್ಡ್ ಮಾಡಿರ್ತೀವೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ನೋಡಿ ಈ ಥರ ಮಾರ್ಕ್ ಮಾಡಬೇಕು. ಇನ್ನೊಂದು ಸೈಡು ಅದೇ ಥರ ಚೆಕ್ ಮಾಡಿಕೊಂಡು ಎಲ್ಲಿಗೆ ಫೋಲ್ಡ್ ಮಾಡಿರ್ತೀವೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಮಾಡೋದ್ರಿಂದ ನಮಗೆ ಫುಲ್ಲು ರೆಡಿ ಆದಮೇಲೆ ಟಾಪು ಸೈಡಲ್ಲಿ ಅಪ್ ಆ್ಯಂಡ್ ಡೌನ್ ಬರೋಲ್ಲ, ಕರೆಕ್ಟಾಗಿ ಬರುತ್ತೆ. ಆದ ಕಾರಣ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಬಾಟಮ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾವು ಕಿನಾರಿ ಹಾಕ್ಕೊಬೇಕು. ಬಾಟಮ್ಗೆ ಮತ್ತು ಸೈಡಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಅದಕ್ಕೂ ಸುತ್ತಲೂ ನಾವು ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಹಾಕ್ಕೊಳ್ಳಿ. ಸುತ್ತಲೂ ಇದೇ ಥರ ಕಿನಾರಿ ಸ್ಟಿಚ್ ಹಾಕ್ಕೊಂಡು ನಾವು ತೆಕ್ಕೊಂಬಿಡಬೇಕು. ನೋಡಿ ಈ ಥರ ನಮಗೆ ಸೈಡು ರೆಡಿ ಆಯಿತು. ನೋಡಿ ಈಗ ಪ್ರೆಸ್ ಬಟನ್ನು ಇಟ್ಕೊಳೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಶೋಲ್ಡ್ರ್ ಹತ್ರ ಪ್ರೆಸ್ ಬಟನ್ ಬರುತ್ತಲ್ಲ ಅದನ್ನು ನೋಡಿ 2.5 ಇಂಚ್ ಅಗಲಕ್ಕೆ ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡು ನೋಡಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಲೆಂತ್ ನೋಡಿಕೊಂಡು ಮೆಜರ್ಮೆಂಟ್ ಟಾಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ನಾವು ಯಾವುದಕ್ಕೆ ಅಟ್ಯಾಚ್ ಮಾಡಿರ್ತೀವೋ ಅದರಲ್ಲೇ ನೋಡ್ಕೊಬೇಕು ಮೆಜರ್ಮೆಂಟು. ಈ ಥರ ನೋಡಿಕೊಂಡು ನಾವು ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇಕ್ಕೊಂಡು ಈ ಥರ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದೇ ಸ್ಟಿಚ್ ಮೇಲೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಪಟ್ಟಿ ರೆಡಿಯಾಗುತ್ತೆ. ಈಗ ಇದಕ್ಕೆ ನಾವು ಬಟನ್ನ ಈ ಥರ ಅಟ್ಯಾಚ್ ಮಾಡ್ಕೊಬೇಕು.
ಸೂಜಿಗೆ ಈ ಥರ ದಾರಾನ 4 ಲೇಯರ್ ಬರೋ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಹಾಕ್ಕೊಳ್ಳಿ. ಒಂದಾದಮೇಲೆ ಇನ್ನೊಂದನ್ನ ಈ ಥರ ಕೆಳಗಡೆಗೊಂದು ಥರ ಹಾಕ್ಕೊಳ್ಳಿ. ಬಟನ್ನ ನೋಡಿ ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿದ್ದಾನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡ್ರೆ ನಮಗೆ ಪೆಟ್ಟಿಕೋಟು ಅದರೊಳಗಡೆನೇ ಇರುತ್ತೆ, ಆಚೆಗಡೆ ಬರೋಲ್ಲ. ಆದ ಕಾರಣ ನೋಡಿ ಈಗ ನಮಗೆ ರೆಡಿ ಆಯಿತು. ನಮಗೆಲ್ಲ ರೆಡಿ ಆದಮೇಲೆ ಒಂದು ಸಲ ಐರನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈಗ ನಾನು ಹಿಂದೆ ದಾರ ಇಟ್ಕೊಂಡಿದ್ದೀನಿ, ಅದು ವಿಡಿಯೋ ಇಕ್ಕಿಲ್ಲ, ಫುಲ್ಲು ಲೆಂತ್ ಆಗುತ್ತೆ ಅಂತ. ಈಗ ನಮಗೆ ಫುಲ್ಲು ಟಾಪು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಟಾಪು ಅಂತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.